ಕೊನೆಗೂ ರಾಜ್ಯ ಸರ್ಕಾರ ಪೋಷಕರ ಒತ್ತಡಕ್ಕೆ ಮಣಿದಿದೆ. 1ನೇ ತರಗತಿಯ ಮಕ್ಕಳ ದಾಖಲಾತಿ ವಯೋಮಿತಿಯನ್ನ ಈಗ ಸಡಿಲ ಮಾಡೋ ಮೂಲಕವಾಗಿ ಈ ವರ್ಷಕ್ಕೆ ಮಾತ್ರ ಇದು ಜಾರಿ ಅಂತ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಈ ಕುರಿತಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಮಾತನಾಡಿದ್ದಾರೆ. ಎಸ್ಸಿಪಿ ಜೊತೆಗೆ ನಾವು ಸಭೆಯನ್ನ ನಡೆಸಿ ಅನಂತರದಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. 1ನೇ ತರಗತಿ ಮಕ್ಕಳ ವಯೋಮಿತಿಯನ್ನ ಸಡಿಲಗೊಳಿಸಲಾಗಿದೆ. 6 ವರ್ಷ ಕಡ್ಡಾಯ ನಿಯಮ ಏನಿತ್ತು ಅದಕ್ಕೆ ಈ ವರ್ಷ ಸರ್ಕಾರ ಬ್ರೇಕ್ ಹಾಕಿದೆ. ಟೆನ್ಷನ್ ನಲ್ಲಿದ್ರು ಪೋಷಕರು, ಈಗ ಅಂಥವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಈ ವರ್ಷ ಮಾತ್ರ 5 ವರ್ಷ 5 ತಿಂಗಳು ತುಂಬಿದ ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. 7 ತಿಂಗಳ ವಿನಾಯಿತಿಯನ್ನ ಈ ಮೂಲಕವಾಗಿ ರಾಜ್ಯ ಸರ್ಕಾರ ಕರುಣಿಸಿದೆ. 5 ವರ್ಷ 5 ತಿಂಗಳು ತುಂಬಿದ್ರೆ 1ನೇ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳಬಹುದು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು, ಪೋಷಕರ ಪರವಾಗಿ ಅಭಿಯಾನವನ್ನ ನಡೆಸಿತ್ತು. 1ನೇ ತರಗತಿಗೆ 6 ವರ್ಷಕ್ಕೆ 1 ದಿನ 2 ದಿನ ಹೆಚ್ಚು ಕಮ್ಮಿ ಇದ್ರೂ ಕೂಡ ದಾಖಲಾತಿ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳು 1 ವರ್ಷ ವೇಟ್ ಮಾಡಬೇಕಾಗತ್ತೆ. ಇದು ಸರಿಯಾದಂತಹ ನಡೆ ಅಲ್ಲ. ಇದನ್ನ ಸಡಿಲಗೊಳಿಸಿ ಅಂತ ಪೋಷಕರು ಬಿಗಿ ಪಟ್ಟಣ ಹಿಡಿದಿದ್ರು. ಹಾಗಾಗಿ ಶಿಕ್ಷಣ ಸಚಿವರ ಬಳಿ ಈ ಬಗ್ಗೆ ಕೇಳಿದಾಗ ಅವರು ಕೂಡ ಕೆರಳಿದ್ದುಂಟು. ಈಗ ಫೈನಲಿ ಶಿಕ್ಷಣ ಸಚಿವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 1 ವರ್ಷ ಅಂದರೆ ಈ ವರ್ಷಕ್ಕೆ ಮಾತ್ರ 5 ವರ್ಷ 5 ತಿಂಗಳು ತುಂಬಿದ್ದಂತಹ ಮಕ್ಕಳ ದಾಖಲಾತಿ 1ನೇ ತರಗತಿಗೆ ಮಾಡಿಕೊಳ್ಳಿಕ್ಕೆ ಅನುವನ್ನು ಮಾಡಿಕೊಡ್ಲಾಗಿದೆ. ಅಂಡ್ ಇದರಲ್ಲಿ ಕೆಲವೊಂದಷ್ಟು ಕಂಡೀಷನ್ಸ್ಗಳು ಕೂಡ ಇದೆ. ಇದು ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಇದು ಇರೋದೇ ಹಾಗೆ ಅಂತ ಕೂಡ ಹೇಳಿದ್ದಾರೆ. 1ನೇ ತರಗತಿಗೆ ವಯೋಮಿತಿಯನ್ನ ಸಡಿಲಗೊಳಿಸಲಾಗಿದೆ. ಈ ಮೊದಲು 6 ವರ್ಷ ಇದ್ರೆ ಮಾತ್ರ 1ನೇ ತರಗತಿಗೆ ದಾಖಲಾತಿ, ಅದು 1 ದಿನ ವ್ಯತ್ಯಾಸ ಇದ್ರೂ ಕೂಡ ದಾಖಲು ಮಾಡ್ಕೊಳ್ತಿರ್ಲಿಲ್ಲ. 1ನೇ ತರಗತಿಗೆ 6 ವರ್ಷ ಕಡ್ಡಾಯ ನಿಯಮದಲ್ಲಿ ಈಗ ಸಡಿಲಿಕೆಯನ್ನ ಮಾಡಲಾಗಿದೆ. ಇದು ಪಬ್ಲಿಕ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. 5 ವರ್ಷ 5 ತಿಂಗಳು ತುಂಬಿದ್ರೆ ಅಡ್ಮಿಷನ್ ಅನ್ನ ಮಾಡಿಕೊಳ್ಬಹುದು. 5 ವರ್ಷ 5 ತಿಂಗಳಿಗಿಂತ ಏನಾದರೂ ಕಡಿಮೆ ಇದ್ರೆ ಆಗ ಸೇರಿಸ್ಕೊಳ್ಳಲ್ಲ. ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಇದನ್ನ ಅನ್ವಯವಾಗುವಂತೆ ಜಾರಿಗೆ ತರಲಾಗಿದೆ. ಇದು ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯ, ಸ್ಟೇಟ್ ಸಿಲೆಬಸ್ಗೆ ಮಾತ್ರ ಇದು ಅನ್ವಯ ಆಗುತ್ತೆ. CBSE ಆಗಲಿ ಅಥವಾ ಕೇಂದ್ರೀಯ ವಿದ್ಯಾಲಯ ಸಿಲೆಬಸ್ಗಾಗಲಿ ಇದು ಅನ್ವಯ ಆಗಲ್ಲ. ರಾಜ್ಯ ತಂದಿರುವಂತಹ ಈ ನಿಯಮದ ಸಡಿಲಿಕೆ ಕೇವಲ ರಾಜ್ಯದ ಸ್ಟೇಟ್ ಸಿಲೆಬಸ್ಗೆ ಮಾತ್ರ ಅನ್ವಯ ಆಗುತ್ತೆ. ಏನಿದ್ದಾರೆ ಈ ಏಜ್ ಗೊಂದಲ, ಪಾಪ UKG ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಜ್ ಇಲ್ಲ, ಬಿಕಾಸ್ 2 ಮಂತ್ಸ್ ಮಾತ್ರ ಕೊಡ್ಬೋದು ನಮ್ಮ ರೂಲ್ಸ್ ಪ್ರಕಾರ. ಮತ್ತು ದೇಶದಲ್ಲಿ ಎಲ್ಲ ಕಡೆಯೂ ಕೂಡ 6 ಇಯರ್ಸ್ ಅಂತಲೇ ಮಾಡ್ತಾ ಇರೋದು. ಏಜಲ್ಲಿ 60 ಡೇಸ್ ಗ್ಯಾಪ್ ಇದೆ. 2 ಮಂತ್ಸ್ ದಟ್ ಈಸ್ 60 ಡೇಸು ಗ್ಯಾಪಿಗೆ ಆ್ಯಸ್ ಇಟ್ ಈಸ್ ನಮ್ಮ ರೂಲ್ಸಲ್ಲೇ ಇದೆ. 6 ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ಲಿವರೇಜ್ ಆಫ್ 60 ಡೇಸ್ ಓನ್ಲಿ, ಅದು ರೂಲ್ಸಲ್ಲೇ ಇದೆ, ನೋ ಪ್ರಾಬ್ಲಮ್, ಅವ್ರಿಗೆ ಸಿಕ್ಕುತ್ತೆ. ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯ ಮಾಡಬೇಕಾಗತ್ತೆ. ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ, ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಥೋರಟ್ ಅವರು ಇದ್ದಾರೆ. ನಾವೇನೇ ಎಜುಕೇಷನಲ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏಜು ಇದೆಲ್ಲ ಐ ಹ್ಯಾವ್ ಟು ಆಸ್ಕ್ SCP. ಸೊ ನಾನು SCP ಅವರಿಗೆ ನಾನು ಕೇಳಿದಾಗ ಅವ್ರು ಏನಂದರು, ಫಸ್ಟ್ ಇನಿಷಿಯಲಿ ನೋ ಇಟ್ ಇಸ್ 6 ಇಯರ್ಸ್ ಅಂತಲೇ ಕೊಟ್ಟರು. ಬಟ್ ಅಗೇನ್ ವಿ ಸೆಂಟ್ ಡೀಟೇಲ್ಸ್, ಅವ್ರ ಹತ್ರ ಚರ್ಚೆ ಮಾಡಿ PRS ಅವರು ಒಂದು 4-5 ಮೀಟಿಂಗ್ ಮಾಡಿದರು, ಕಮಿಷನರ್ ಅವರು ಮಾಡಿದರು, ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಿ ಮಕ್ಕಳು ಮುಂಚೆನೇ ಅಂಡರ್ ಏಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ರೂಲ್ಸಿಗೆ. ಅವತ್ತಿಗೆ ಅಂಡರ್ ಏಜ್ ಅಂತೇಳಿ, ಬಿಕಾಸ್ ಅವತ್ತು ಹಂಗಿತ್ತು. ಈಗ 2017-18 ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಇದ್ದಾಗಲೇ 5.5 ಮಾಡಿಬಿಟ್ಟಿದ್ರು. 5.5 ಅಲ್ಲೇ ಮಾಡಿ. ಬಟ್ ಅವತ್ತಿಗೆ ಇವತ್ತಿಗೆ ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. 7 ವರ್ಷ ಆದಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಸೊ 7 ವರ್ಷದೊಳಗೆ ಎಷ್ಟೋ ಬದಲಾವಣೆ ಆಗಿರ್ತದೆ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ಮಾತ್ರ, ಈ ವರ್ಷ ನಾನು ಸ್ಟ್ರೈಟಾಗಿ ಹೇಳಿಬಿಡ್ತೀನಿ, ಇವತ್ತು ಗೌರ್ಮೆಂಟ್ ಆರ್ಡರ್, ಇವಾಗ ಆ್ಯಸ್ ಇಟ್ ಈಸ್ ಆ್ಯಸ್ ವಿ ಆರ್ ಸ್ಪೀಕಿಂಗ್ ಅದು ಗೌರ್ಮೆಂಟ್ ಆರ್ಡರ್ ಕಳಿಸ್ತಾರೆ. 5.5 ಓನ್ಲಿ ಫಾರ್ ದಿಸ್ ಇಯರ್ ಆ್ಯಂಡ್ ಹೂ ಹ್ಯಾವ್ ಪಾಸ್ಡ್ UKG. UKG ಪಾಸ್ ಆಗಿರಬೇಕು. 5.5ವರೆಗೂ ಹಾಂ ಹೌದು, ಜೂನ್ ಫಸ್ಟ್. ಅದೇ ಕಾಲೇಜ್ ಯಾವಾಗ ಓಪನ್ ಆಗುತ್ತೆ? ಕ್ಲಾಸ್ ಫಸ್ಟಿಗೆ ಇಟ್ ಈಸ್ 5.5. ಓಕೆನಾ?
ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ, ಕೊನೆಗೂ ಪೋಷಕರ ಒತ್ತಾಯಕ್ಕೆ ಸರ್ಕಾರ ಮಣಿದಿದೆ. ಈ ಮೂಲಕವಾಗಿ ಈ ವರ್ಷಕ್ಕೆ ಮಾತ್ರ ಅನ್ವಯ ಆಗೋ ಹಾಗೆ ಒಂದಷ್ಟು ಸಡಿಲಿಕೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರೀ ಕೆಜಿ, LKG, UKG ವಿದ್ಯಾರ್ಥಿಗಳಿಗೆ 4 ವರ್ಷ ಆಗಿರಬೇಕು, 5 ವರ್ಷ ಆಗಿರಬೇಕು ಅನ್ನೋ ನಿಯಮ ಅದು ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತಾ? ಇವರು ಹೇಳ್ತಾ ಇರೋದು ಈ ವರ್ಷಕ್ಕೆ ಅನ್ನೋದನ್ನ ಗಮನಿಸಿದಾಗ ಅದು ಕಂಟಿನ್ಯೂ ಆಗುತ್ತೆ ಅಂತ ಕಾಣಿಸುತ್ತೆ. ದಿವ್ಯಾ, ಹೌದು. ಈ ವರ್ಷದ ವಯಸ್ಸಿನ ಮಿತಿಯನ್ನು ಸಡಿಲ ಮಾಡಿರುವಂಥದ್ದು 1ನೇ ತರಗತಿಗೆ ಮಾತ್ರ. ಈ ವರ್ಷದಿಂದ ಆದಾಯವಾಗಿ ತುಂಬಿರಬೇಕು, ಮಗುಗೆ ರಾಜ್ಯ ಪಠ್ಯಕ್ರಮದಲ್ಲಿ ದಾಖಲಾತಿ ಆಗ್ಬೇಕಾದ್ರೆ ಅಂತ ಅನೇಕ ಪೋಷಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. 1 ದಿನ, 1 ತಿಂಗಳು, 10 ದಿನ ತಡವಾಗಿದ್ರು ಕೂಡ ಮಕ್ಕಳಿಗೆ 1 ವರ್ಷ ವೇಸ್ಟ್ ಆಗುತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ರಾಜ್ಯ ಶಿಕ್ಷಣ ನೀತಿ ಸಮಿತಿಯ ವರದಿಯನ್ನ ಶಿಕ್ಷಣ ಇಲಾಖೆಯಲ್ಲಿ 5 ವರ್ಷ 5 ತಿಂಗಳಾಗಿದ್ರೆ ಮಗು 1ನೇ ತರಗತಿಗೆ ದಾಖಲಾತಿ ಕೊಡಬಹುದು ಅನ್ನುವಂತಹ ವರದಿಯನ್ನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಆ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿದೆ. ಈ ವರ್ಷಕ್ಕೆ ಅನ್ವಯವಾಗುವಂತೆ 1ನೇ ತರಗತಿಗೆ ಮಗು ದಾಖಲಾಗಬೇಕಾದ್ರೆ 5 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು. 5 ವರ್ಷ 5 ತಿಂಗಳಿಗಿಂತ ಮುಂಚೆ 1 ದಿನ ಕಡಿಮೆ ಆದ್ರೂ ಕೂಡ ಆಗೋದಿಲ್ಲ. ಎರಡನೇದು, ಆ ಮಗು UKG ಪಾಸ್ ಮಾಡಿರಬೇಕು, ಮತ್ತೆ 5 ವರ್ಷ 5 ತಿಂಗಳಾಗಿದ್ರೆ 1ನೇ ತರಗತಿಗೆ ದಾಖಲಾತಿ ಆಗ್ಬೋದು. ಇನ್ನು ಸರ್ಕಾರಿ ಶಾಲೆಯಲ್ಲಿ ಓದಂದ್ರೆ ಅಂಗನವಾಡಿಯಲ್ಲಿ ಓದಿರುವ ಮಕ್ಕಳು ಕೂಡ ಅಂಗನವಾಡಿ ಕಂಪ್ಲೀಟ್ ಆಗಿ ಆ ಮಗುಗೆ 5 ವರ್ಷ 5 ತಿಂಗಳಾಗಿದ್ರೆ ಆ ಮಗು 1ನೇ ತರಗತಿಗೆ ಸೇರಬಹುದು ಅನ್ನುವಂತಹ ನಿಯಮವನ್ನ ಈ ಬಾರಿ ಸಡಿಲ ಮಾಡಿರುವಂತದ್ದು ಶಿಕ್ಷಣ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು 7 ವರ್ಷದ ಹಿಂದೆ ಇದ್ದಂತಹ ನಿಯಮ, ಅಂದ್ರೆ ವಯಸ್ಸಿನ ನಿಯಮ. ಈಗ ಪೋಷಕರ ಒಂದು ಒತ್ತಾಯದ ಮೇರೆಗೆ ನಿಯಮವನ್ನು ಸಡಿಲ ಮಾಡ್ತಾ ಇದ್ದೀವಿ. ಈ ವರ್ಷಕ್ಕೆ ಅನ್ವಯ ಆಗುವಂತೆ ಮಾತ್ರ ಈ ಒಂದು ವಯಸ್ಸಿನ ನಿಯಮ ಇರುತ್ತೆ. ಮುಂದಿನ ವರ್ಷದಿಂದ 6 ವರ್ಷ ಯಥಾವತ್ತಾಗಿ ಏನು ಸರ್ಕಾರಿ ಆದೇಶ ಇದೆ ಅದೇ ಜಾರಿ ಆಗುತ್ತೆ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಹೇಳಿರುವಂತದ್ದು. ಹೀಗಾಗಿ ಈ ವರ್ಷ ಯಾರು 1ನೇ ತರಗತಿ ಸೇರ್ಲಿಕ್ಕೆ ವಂಚನೆ ಆಗ್ತಿದ್ರು ಅಂತ ಆರೋಪಗಳಿತ್ತು, ಅವರಿಗೆ ಇದೊಂದು ರಿಲ್ಯಾಕ್ಸ್ ಅಂತ ಹೇಳ್ಬೋದು. 5 ವರ್ಷ 5 ತಿಂಗಳಿಗೆ ಮಕ್ಕಳನ್ನು 1ನೇ ಕ್ಲಾಸ್ಗೆ ಸೇರಿಸಬಹುದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದಾಖಲಾತಿ ವಯೋಮಿತಿಯನ್ನು ಸಡಿಲ ಮಾಡಿದೆ, ಅದರಲ್ಲೂ ಕೂಡ ಕೆಲವೊಂದಷ್ಟು ಕಂಡೀಷನ್ಸ್ನ ಹಾಕಿದ್ದಾರೆ. ಇದು ಈ ವರ್ಷಕ್ಕೆ ಮಾತ್ರ, ಅದನ್ನು ಗಮನಿಸ್ಕೊಳ್ಳಿ, ಮತ್ತೆ ಮುಂದಿನ ವರ್ಷ ಇದೇ ವಿಚಾರವನ್ನು ತರಬೇಡಿ ಅಂತ